ಇನ್ನು ಮಲ್ಲೇಶ್ವರಂ ಬಳಿ ರಸ್ತೆಗೆ ಉರುಳಿದಂತಹ ಬೃಹತ್ ಮರದಿಂದಾಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಕ್ಲೌಡ್9 ಆಸ್ಪತ್ರೆ ಮುಂಭಾಗದ ಫುಟ್ಪಾತ್ನಲ್ಲಿದ್ದಂತಹ ಬೃಹತ್ ಮರ ನೆಲ ಕಚ್ಚಿದೆ. ಸಿಲಿಕಾನ್ ಸಿಟಿಯ ಮಲ್ಲೇಶ್ವರದ 17ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸುರಿದಂತಹ ಮಳೆಗೆ ಬುಡ ಸಮೇತ ರಸ್ತೆಯ ಮೇಲೆ ಮರ ಬಿದ್ದಿದೆ. ಹೀಗಾಗಿ ರಸ್ತೆಯಲ್ಲಿ ಜನರು ಓಡಾಟವನ್ನ ತಪ್ಪಿಸೋದಕ್ಕೆ ಅಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಅಂದರೆ ಕಡಿಮೆ ಓಡಾಟ ಇದ್ದಂಥ ಸಂದರ್ಭದಲ್ಲಿ ಈ ಮರ ಬಿದ್ದಿದೆ. ಸದ್ಯಕ್ಕೆ ಆ ಮರ ತೆರವು ಮಾಡುವಂಥ ಕಾರ್ಯ ಕೂಡ ನಡೀತಾ ಇದೆ. ಆ ಮರವನ್ನು ಕಟ್ ಮಾಡಿ ತೆರವು ಮಾಡಬೇಕಾಗುತ್ತೆ. BBMP ಸಿಬ್ಬಂದಿ ಏನಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಕಡಿಮೆ ಜನ ಓಡಾಡ್ತಾ ಇದ್ದಿದ್ದರಿಂದ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಮಲ್ಲೇಶ್ವರಂ ಅಂತ ಅಂದರೆ ಯಾವಾಗಲೂ ಕೂಡ ಜನರ ಗಿಜಿಗಿಜಿಯಿಂದಾನೇ ಕೂಡಿರುತ್ತೆ. ಆದರೆ ಆ ಸಂದರ್ಭದಲ್ಲಿ ಮಳೆ ಬರ್ತಾ ಇದ್ದಿದ್ದರಿಂದ ಕಡಿಮೆ ಜನರು ಓಡಾಡ್ತಾ ಇದ್ರು. ಹಾಗಾಗಿ ಆ ಮರ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಆದರೆ ಬೃಹತ್ ಮರ ಬುಡ ಸಮೇತ ಬಿದ್ದಿದೆ ಅಂತ ಅಂದರೆ ಅದು ಯಾವ ಮಟ್ಟಕ್ಕೆ ಮಳೆ ಬಿದ್ದಿದೆ ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಯಾವ ರೀತಿಯಾಗಿ ನಿರಂತರ ಮಳೆ ಆಯಿತು ಅನ್ನೋದಕ್ಕೆ ಇಂತಹ ಅವಾಂತರಗಳೇ ಸಾಕ್ಷಿ. ಅನೇಕ ಅವಾಂತರಗಳು ಬೆಂಗಳೂರಿನಲ್ಲಿ ಆಗ್ಬಿಟ್ಟಿದ್ದಾವೆ. ಮರ ಬಿದ್ದಿರೋದಿರ್ಬೋದು, ಜೊತೆಗೆ ಗೋಡೆ ಕುಸಿತ ಆಗಿರೋದಿರ್ಬೋದು, ಮನೆ ಕುಸಿತ ಆಗಿರೋದು, ಕಾಂಪೌಂಡ್ ಕುಸಿತ. ಸದ್ಯಕ್ಕೆ ಆ ಮರವನ್ನು ಕಟ್ ಮಾಡಿದ್ದಾರೆ. ಅಲ್ಲಿದ್ದಂಥ ಆ ಮರದ ತುಂಡುಗಳೆಲ್ಲವನ್ನು ಕೂಡ ತೆರವು ಮಾಡುವಂಥ ಕಾರ್ಯಾಚರಣೆ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ. ಮಲ್ಲೇಶ್ವರಂನ 7th ಕ್ರಾಸ್ನಲ್ಲಿ ಆಗಿರುವಂಥ ಘಟನೆ ಇದು. ಬೃಹತ್ ಮರ ಬುಡ ಸಮೇತ ನೆಲ ಕಚ್ಚಿದೆ. ಸದ್ಯಕ್ಕೆ ಅಲ್ಲಿ ಯಾರೂ ಅಂಥ ಸಂದರ್ಭದಲ್ಲಿ ಜೋರಾಗಿ ಮಳೆ ಹೊಡಿತಾ ಇತ್ತಲ್ಲ, ಹಾಗಾಗಿ ಯಾರೂ ಕೂಡ ಓಡಾಟವನ್ನು ನಡೆಸ್ತಾ ಇರಲಿಲ್ಲ. ಹಾಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಸದ್ಯಕ್ಕೆ ಆ ಮರವನ್ನು ಕಟಾವು ಕೂಡ ಮಾಡಿದ್ದಾರೆ. ಈಗ ಅಲ್ಲಿದ್ದಂಥ ದಿಮ್ಮೆಗಳನ್ನು ಸಾಗಿಸುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕಿದೆ. ಆ ಕಾರ್ಯಾಚರಣೆ ಕೂಡ BBMPಯಿಂದ ಮಾಡಲಾಗುತ್ತೆ. ಪ್ರತಿನಿಧಿ ಕಾರ್ತಿಕ್ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕಾರ್ತಿಕ್, ಈಗಾಗಲೇ ಮಳೆಯಿಂದಾಗಿ ಅನೇಕ ಅವಾಂತರಗಳು ಬೆಂಗಳೂರಿನಲ್ಲಿ ಸೃಷ್ಟಿ ಆಗ್ಬಿಟ್ಟಿದ್ದಾವೆ. ಬೃಹತ್ ಗಾತ್ರದ ಮರ ಕೂಡ ನೆಲ ಕಚ್ಚಿದೆ. ಈಗಾಗಲೇ ಆ ಮರವನ್ನು ಕಟಾವು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ? ಖಂಡಿತ ಸೌಖ್ಯ. ನಿನ್ನೆ ಸುರಿದಂಥ ಮಳೆಗೆ ನಿಜಕ್ಕೂ ಬೆಂಗಳೂರಿನ ಜನ ತತ್ತರಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ನಗರದ ಹಲವು ಭಾಗಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು. ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆಯಿಂದಾಗಿ ನಗರದ ಹಲವು ಭಾಗದ ರಸ್ತೆಗಳು ಜಲಾವೃತ ಆಗಿತ್ತು. ವಾಹನ ಸವಾರರು ಕೂಡ ಪರಿತಪಿಸಬೇಕಾದಂಥ ಒಂದು ಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು. ನಿನ್ನೆ ಕೂಡ ಸುರಿದಂಥ ಮಳೆಯಿಂದಾಗಿ ಹಲವು ಭಾಗಗಳಲ್ಲಿ ಮರವು ಕೂಡ ಧರೆಗಳು ಉರುಳಿ ಬಿದ್ದಿದೆ. ಜೊತೆಗೆ ವ್ಯಾಪಕವಾಗಿ ಏಕಕಾಲಕ್ಕೆ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಅಂದರೆ ಈ ಒಂದು ಚರಂಡಿಗಳ ನೀರು ಕೂಡ ತಗ್ಗು ಪ್ರದೇಶದ ಮನೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ನಗರದ ಬಹುತೇಕ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಸಂಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಮಧ್ಯರಾತ್ರಿ ಅಂದರೆ 10 ಗಂಟೆ ನಂತರದಿಂದ ಏನು ಬೆಳಗಿನ ಜಾವವರೆಗೂ ಕೂಡ ಸುರಿದಂಥ ಮಳೆಗೆ ಸಿಲಿಕಾನ್ ಸಿಟಿಯ ಜನ ಹೈರಾಣಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಜೊತೆಗೆ ಮಲ್ಲೇಶ್ವರಂ ಇರ್ಬೋದು, ಹಾಗೆ ಶಿವಾಜಿನಗರ ಈ ಒಂದು ಸುತ್ತಮುತ್ತಲಿನ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿನ್ನೆ ಮಳೆಯಾಗಿರುವಂಥದ್ದು. ಮಳೆಯ ಒಂದು ಪ್ರಮಾಣ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಜನರು ಕೂಡ BBMP ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕುವಂಥ ಸಂದರ್ಭವೂ ಕೂಡ ಎದುರಾಗಿತ್ತು. ಯಾಕೆ ಅಂತಂದರೆ ಮಳೆಗಾಲ ಮುಗಿತಾ ಬಂದರೂ ಕೂಡ BBMP ಅಧಿಕಾರಿಗಳು ಈ ಒಂದು ಮಳೆಯಿಂದ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ಸರಿಪಡಿಸೋದರಲ್ಲೇ ಇದ್ದಾರೆ. ಇದುವರೆಗೂ ಕೂಡ ಸಂಪೂರ್ಣವಾಗಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಯಾಕಂದರೆ 1-2 ಗಂಟೆಗಳಿಗೆ ಸುರಿದಂಥ ಮಳೆಗೆ ಮನೆಗಳಿಗೆ ನೀರು ಬರುವಂಥ ಒಂದು ಪರಿಸ್ಥಿತಿ ಉದ್ಭವವಾಗಿದೆ ಅನ್ನುವಂಥ ಒಂದು ಆತಂಕವನ್ನು, ಒಂದಿಷ್ಟು ಬೇಸರವನ್ನು ಜನ ಹೊರ ಹಾಕ್ತಾ ಇದ್ರು. BBMP ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ರು. ಯಾಕಂತಂದರೆ ನಗರದ ರಸ್ತೆಗಳಲ್ಲಿ ರಸ್ತೆಯ ನೀರು ಹಾಗೂ ಚರಂಡಿಗಳ ನೀರು ನೇರವಾಗಿ ಅಪಾರ್ಟ್ಮೆಂಟ್ಗಳಿಗೆ, ಜೊತೆಗೆ ಮನೆಗಳಿಗೂ ಕೂಡ ನುಗ್ಗುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಈ ಒಂದು ಚರಂಡಿಗಳಲ್ಲಿ ನೀರು ಸರಾಗವಾಗಿ ಸಾಗದೇ ಇರುವಂಥ ಕಾರಣಕ್ಕಾಗಿ, ಜೊತೆಗೆ
ಅಲ್ಲಲ್ಲಿ Okay. ಕನ್ಸ್ಟ್ರಕ್ಷನ್ ಗಳನ್ನ ಮಾಡಿ ಅರ್ಧಂಬರ್ಧ ಕಾಮಗಾರಿಗಳನ್ನ ಮಾಡಿ ಆ ಕಾಮಗಾರಿಯ ತ್ಯಾಜ್ಯಗಳನ್ನ ಅಲ್ಲೇ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ತ್ಯಾಜ್ಯಗಳು ಮಳೆಯ ನೀರಿನೊಂದಿಗೆ ಚರಂಡಿಗಳಿಗೆ ಸೇರಿ ಚರಂಡಿ ಬ್ಲಾಕ್ ಆಗಿ ನೀರು ನಿಂತು ಅವ್ಯವಸ್ಥೆಯು ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಜನ ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇದ್ರು. ಜೊತೆಗೆ ನಗರದ ಬಹುತೇಕ ಭಾಗಗಳಲ್ಲಿ ಮರದ ಕೊಂಬೆಗಳು ಹಾಗೂ ಮರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿದ್ದು ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂತದ್ದು. ಈಗಾಗಲೇ ಅಂದ್ರೆ ಬಿಬಿಎಂಪಿ ಅರಣ್ಯ ವಿಭಾಗದ ಅಧಿಕಾರಿಗಳು ಅಂದ್ರೆ ಬೀಳುವಂತ ಹಂತದಲ್ಲಿರುವಂತ ಮರಗಳ ತೆರವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇದುವರೆಗೂ ಕೂಡ ಸರಿಯಾಗಿ ಅಂದ್ರೆ ತೆರವು ಕಾರ್ಯಾಚರಣೆಯನ್ನ ಮಾಡದೇ ಇರುವಂತ ಹಿನ್ನೆಲೆಯಲ್ಲಿ ಕೇವಲ ಚಿಕ್ಕ ಪ್ರಮಾಣದ ಮಳೆ ಹಾಗೂ ಗಾಳಿ ಬಂದಂತ ಸಂದರ್ಭದಲ್ಲಿ ಮರದ ಟೊಂಕೆಗಳು ಬಿದ್ದು ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸ್ತಾ ಇತ್ತು. ನಿನ್ನೆ ಸುರಿದಂತ ಮಳೆಯಿಂದಲೂ ಕೂಡ ನಗರದ ಹಲವು ಭಾಗಗಳಲ್ಲಿ ಬೃಹತ್ ಮರಗಳು ಕೂಡ ಬಿದ್ದು ಅನಾಹುತಗಳು ಸೃಷ್ಟಿಯಾಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.